ನಮಸ್ಕಾರ, ಇನ್ಯೂಸ್ ಟಿವಿಗೆ ಸ್ವಾಗತ. ನಾನು ಮುರಳೀಧರ್. ಮೊದಲಿಗೆ ಹೆಡ್ಲೈನ್ಸ್. ಗಿಡ ಮರ ಬೆಳೆಸಿ ಪರಿಸರ ಸಂರಕ್ಷಿಸುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಆರೋಗ್ಯಕರ ಬದುಕಿಗೆ ಸ್ವಚ್ಛ ಪರಿಸರ ಅತ್ಯಗತ್ಯ. ನ್ಯಾಯಮೂರ್ತಿ ಸಿ ರಾಜಶೇಖರ್ ಅಭಿಮತ. ಐತಿಹಾಸಿಕ ದೇವನಹಳ್ಳಿ ಪಟ್ಟಣದ ಪಾರಿವಾಟ ಗುಡ್ಡಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭೇಟಿ. ಜೈನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿ. ಇನ್ನೇನು 10 ದಿನಗಳಲ್ಲಿ ಬೆಳೆದ ಫಸಲು ಕೈಗೆ ಸೇರುವ ಸಂದರ್ಭ. ಬೆಳೆದು ನಿಂತಿದ್ದ ಟೊಮೊಟೊ ಬೆಳೆ ನಾಶ. ಜಿಲ್ಲಾಧಿಕಾರಿಗಳ ಆದೇಶವನ್ನ ಧಿಕ್ಕರಿಸಿದ ಕಂದಾಯ ನಿರೀಕ್ಷಕ ವಿನೋದ್. ಭಾರಿ ಮಳೆ ಬಿರುಗಾಳಿಗೆ ಶೀಟ್ ಕಳಚಿ ಮನೆ ಮೇಲೆ ಬಿದ್ದು ಮಗು ಸಾವು. ತಡರಾತ್ರಿ ದೇವನಹಳ್ಳಿಯಲ್ಲಿ ಘಟನೆ. ಇರುವುದೊಂದೇ ಭೂಮಿ, ಗಿಡ ಮರ ಬೆಳೆಸಿ ಹಸಿರೀಕರಣಗೊಳಿಸಿ. ಹೆಲಿಕಾಪ್ಟರ್ ಮೂಲಕ ಬೀಜ ಬಿತ್ತಿ ವಿಭಿನ್ನ ಪರಿಸರ ದಿನಾಚರಣೆ. ವಾರ್ತೆಗಳ ವಿವರ. ಆರೋಗ್ಯಕರ ಬದುಕನ್ನು ನಡೆಸಲು ಉತ್ತಮ ಜೀವನ ಶೈಲಿಯೊಂದಿಗೆ ಸ್ವಚ್ಛ ಹಾಗೂ ಉತ್ತಮ ಪರಿಸರ ಅತ್ಯಗತ್ಯವಾಗಿದ್ದು, ತಾವೆಲ್ಲರೂ ಗಿಡ ಮರಗಳನ್ನು ಹೆಚ್ಚಾಗಿ ಬೆಳೆಸುವುದು ಪ್ರತಿಯೊಬ್ಬರ ಸಾಮಾಜಿಕ ಜವಾಬ್ದಾರಿಯಾಗಿದೆ ಎಂದು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಸಿ ರಾಜಶೇಖರ್ ಅವರು ತಿಳಿಸಿದರು. ಇಂದು ವಿಶ್ವ ಪರಿಸರ ದಿನ. ಚಿಕ್ಕಬಳ್ಳಾಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಅರಣ್ಯ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪ್ರಾದೇಶಿಕ ಕಚೇರಿ ಚಿಕ್ಕಬಳ್ಳಾಪುರ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಕ್ಕೆ ನೀರು ಹಾಕುವ ಮೂಲಕ ನ್ಯಾಯಮೂರ್ತಿ ಸಿ ರಾಜಶೇಖರ್ ಅವರು ನೆರವೇರಿಸಿಕೊಟ್ಟರು. ನಂತರ ಮಾತನಾಡಿದ ಅವರು, ಒಂದೇ ಒಂದು ಭೂಮಿ, ಪ್ರಕೃತಿಯ ಜೊತೆ ಸಾಮರಸ್ಯದಿಂದ ಸಮರ್ಥವಾಗಿ ಬದುಕೋಣ ಎಂಬ ಈ ವರ್ಷದ ಪರಿಸರ ದಿನಾಚರಣೆಯ ಘೋಷವಾಕ್ಯ ಅರ್ಥಪೂರ್ಣವಾಗಿದೆ. ಪರಿಸರ ದಿನ ಒಂದು ದಿನಕ್ಕೆ ಸೀಮಿತವಾಗದೆ ಪ್ರತಿಯೊಬ್ಬರೂ ಪರಿಸರ ಪ್ರಜ್ಞೆಯನ್ನ ಬೆಳೆಸಿಕೊಂಡು ಪ್ರತಿದಿನ ಪರಿಸರವನ್ನ ಸಂರಕ್ಷಿಸುವ ಕಾರ್ಯ ಮಾಡಬೇಕು. ಅಲ್ಲದೆ ತಮ್ಮ ಮನೆ ಅಂಗಳವನ್ನ ಸ್ವಚ್ಛವಾಗಿಟ್ಟುಕೊಂಡು ಗಿಡಗಳನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಕೊಡುಗೆಯಾಗಿ ನೀಡಬೇಕು. ಮಾರಕ ಪ್ಲಾಸ್ಟಿಕ್ ಉಪಯೋಗಿಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು ಹಾಗೂ ಬಳಕೆಯನ್ನ ನಿಲ್ಲಿಸಬೇಕು ಎಂದು ಹೇಳಿದರು. ಇದೇ ವೇಳೆ ಕಾರವಾರ ಜಿಲ್ಲೆಯಲ್ಲಿ ನಗರಸಭೆ ಒಂದು ವಿನೂತನ ಕಾರ್ಯವನ್ನ ರೂಪಿಸಿದೆ. ಒಬ್ಬ ವ್ಯಕ್ತಿ 1,000 ರೂಗಳನ್ನು ನಗರಸಭೆಗೆ ಪಾವತಿಸಿದ್ರೆ ಆ ವ್ಯಕ್ತಿಯ ಹೆಸರಿನಲ್ಲಿ ಗಿಡಗಳನ್ನು ನೆಟ್ಟು ಅದನ್ನು ಸಂರಕ್ಷಿಸುವ ಬೇಲಿ ರೀತಿಯ ಮೆಟಲ್ ಅನ್ನು ತಯಾರಿಸಿ ಅದಕ್ಕೆ ದಾನಿಗಳ ಹೆಸರಿನ ನಾಮಫಲಕ ಹಾಕಿ ಅದರ ಪೋಷಣೆಯನ್ನ ಮಾಡಲಾಗುತ್ತದೆ. ಇದೊಂದು ಚಿಕ್ಕ ಕಾಣಿಕೆಯಾಗಿದೆ. ಈ ನಿಟ್ಟಿನಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ವಿನೂತನ ಕಾರ್ಯವನ್ನು ರೂಪಿಸುವಂತೆ ನ್ಯಾಯಾಧೀಶರಾದ ಸಿ ರಾಜಶೇಖರ್ ಅವರು ನಗರಸಭೆ ಪೌರಾಯುಕ್ತರಾದ ಮಹಾಂತೇಶ್ ಅವರಿಗೆ ತಿಳಿಸಿದರು. ಪ್ರಕೃತಿ ಬಹಳ ಸುಂದರವಾಗಿ ಎಲ್ಲರನ್ನ ಸೃಷ್ಟಿ ಮಾಡಿದೆ. ಅದರಲ್ಲಿ ಮನುಷ್ಯರು ಕೂಡ ಒಬ್ಬರು. ಆದ್ರೆ ಮನುಷ್ಯರು ಏನಪ್ಪಾ ಅಂದ್ರೆ ನಾವೊಂದು ಕತೆ ಕೇಳ್ತಿದ್ವಲ್ಲ, ಭಯಂಕರ ಭಸ್ಮಾಸುರ ಅಂತೇಳಿ. ಅಂದ್ರೆ ಸೃಷ್ಟಿಕರ್ತನನ್ನೇ ಭಸ್ಮ ಮಾಡಕ್ ಹೊರಟಿರೋಂಥ ವ್ಯಕ್ತಿಗಳು. ಇದು ಅನಿವಾರ್ಯ ಕೂಡ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಒಂದು ಕಡೆ ಹೇಳ್ತೇವೆ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳ್ತೀವಿ. ಅಭಿವೃದ್ಧಿಯನ್ನ ಮಾಡಬೇಕು ಅಂದ್ರೆ ಡೆವಲಪ್ಮೆಂಟ್. ಬಹುಶಃ ನೀವು ಒಬ್ಬ ವ್ಯಕ್ತಿ ನೀವು ಹುಟ್ಟಿದ ತಕ್ಷಣ ನಿಮಗೆ ಬಟ್ಟೆ ಬೇಕು, ತಿನ್ಲಿಕ್ಕೆ ಊಟ ಬೇಕು, ಓಡಾಡಲಿಕ್ಕೆ ವಾಹನ ಬೇಕು. ಇದೆಲ್ಲವೂ ಕೂಡ ಏನಾಗ್ತದೆ, ಪರಿಸರದಿಂದ ಒಂದು ಭಾಗವನ್ನು ತೆಗೆದುಕೊಳ್ತಾ ಹೋಗ್ತದೆ. ಅದಕ್ಕಾಗಿ ಅಭಿವೃದ್ಧಿಯನ್ನು ನಾವು ಮಾಡಲಿಕ್ಕೆ ಹೋಗ್ತೇವೆ. ಅಭಿವೃದ್ಧಿ ಮಾಡುವಾಗ ಪರಿಸರ ನಾಶ ಆಗ್ತದೆ. ನಾನು ಕೂಡ ನನ್ನ ಕೆಲಸಕ್ಕೆ ಸೇರಿದ ಹೊಸದಲ್ಲಿ ನಾವು ಮಾತನಾಡ್ತಿದ್ದೇನೆಂದರೆ, ಅಭಿವೃದ್ಧಿ ಇಸ್ ಅ ಪ್ರೆಸೆಂಟ್ ಟೆನ್ಸ್ ಅಂಡ್ ಪರಿಸರ ರಕ್ಷಣೆ ಇಸ್ ಅ ಫ್ಯೂಚರ್ ಟೆನ್ಸ್. ಅಂದರೆ ಏನಿದ್ರು ಭವಿಷ್ಯಕ್ಕೆ ಬೇಕಾಗಿರುವಂಥದ್ದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಚಿಕ್ಕಬಳ್ಳಾಪುರ ಇವರು ಪರಿಸರ ದಿನಾಚರಣೆಯ ಅಂಗವಾಗಿ ನಗರದ ಹಲವು ಪ್ರೌಢಶಾಲೆಗಳಲ್ಲಿ ಪರಿಸರ ಕುರಿತು ಚಿತ್ರಕಲೆ ಹಾಗೂ ಪ್ರಬಂಧ ಸ್ಪರ್ಧೆಗಳನ್ನು ನಡೆಸಿದ್ರು. ಅದರಲ್ಲಿ ವಿಜೇತರಾದ ಮಕ್ಕಳಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನಗಳನ್ನು ವಿತರಿಸಲಾಯಿತು. ಇಂದು ಪರಿಸರ ದಿನಾಚರಣೆ ಅಂಗವಾಗಿ ಜನರಲ್ಲಿ ಜಾಗೃತಿ ಮೂಡಿಸಲು
ನಗರದ ಅಂಬೇಡ್ಕರ್ ಭವನದ ಮುಂಭಾಗದಲ್ಲಿ ವಿಶ್ವ ಪರಿಸರ ದಿನ ಹಾಗೂ ವಿಶ್ವ ಬೈಸಿಕಲ್ ದಿನದ ಅಂಗವಾಗಿ ಅಸಂಕ್ರಾಮಿಕ ರೋಗಗಳ ತಡೆಗಟ್ಟುವ ಕುರಿತು ಜಾಗೃತಿ ಮೂಡಿಸುವ ಬೈಸಿಕಲ್ ಜಾಥಾ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಹೆಚ್ಚುವರಿ ಜಿಲ್ಲಾಧಿಕಾರಿ ಎಚ್ ಅಮರೇಶ್ ಸೈಕಲ್ ತುಳಿಯುವ ಮೂಲಕ ಬೈಸಿಕಲ್ ಜಾಥಾಗೆ ಚಾಲನೆ ನೀಡಿದರು. ಈ ಜಾಥಾವು ನಗರದ ಅಂಬೇಡ್ಕರ್ ಭವನದ ರಸ್ತೆಯಿಂದ ಬಿಬಿ ರಸ್ತೆ ಮೂಲಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಈ ವೇಳೆ ಅಸಂಕ್ರಾಮಿಕ ರೋಗ ತಡೆಗಟ್ಟುವ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸಲಾಯಿತು. ಇಂದಿನ ಎಲ್ಲ ಕಾರ್ಯಕ್ರಮಗಳಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಲಕ್ಷ್ಮೀಕಾಂತ್ ಜೆ ಮಿಸ್ಕಾನ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಉಪವಿಭಾಗಾಧಿಕಾರಿ ಡಾಕ್ಟರ್ ಸಂತೋಷ್ ಕುಮಾರ್ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕೃಷ್ಣಪ್ಪ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಇಂದಿರಾ ಆರ್ ಕಾಬಾಡೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾಧಿಕಾರಿ ಎಲ್ಲ ರಮೇಶ್ ಬಾಬು, ಜಿಲ್ಲಾ ಶಸ್ತ್ರಚಿಕಿತ್ಸಕ ರುದ್ರಮೂರ್ತಿ ಸೇರಿದಂತೆ ಅಧಿಕಾರಿ ವರ್ಗ ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಶೋಕ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಭಾರತೀಯ ಶಿಕ್ಷಣ ವ್ಯವಸ್ಥೆಯು ಪ್ರಾಚೀನ ಕಾಲದಿಂದಲೂ ವಸುದೈವ ಕುಟುಂಬಕಂ ತತ್ವಶಾಸ್ತ್ರದ ಮೇಲೆ ಕೇಂದ್ರೀಕೃತವಾಗಿದೆ. ಆಧುನಿಕ ಜ್ಞಾನವನ್ನು ಮೌಲ್ಯಗಳೊಂದಿಗೆ ಸಂಯೋಜಿಸುವ ಮೂಲಕ ಶಿಕ್ಷಣ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿ ಅದು ಜಗತ್ತಿಗೆ ಹೊಸ ದಿಕ್ಕನ್ನು ನೀಡುವುದಲ್ಲದೆ ಇಡೀ ಮಾನವ ಕುಲಕ್ಕೆ ಪ್ರಯೋಜನವನ್ನು ನೀಡುತ್ತದೆ ಎಂದು ರಾಜ್ಯಪಾಲ ಥರ್ವಚಂದ್ ಗೆಹ್ಲೋಟ್ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಪಾರಿವಾಟದ ಗುಡ್ಡದಲ್ಲಿನ ದಕ್ಷಿಣ ಭಾರತದ ಅತಿದೊಡ್ಡ ಶ್ರೀ ಸ್ಥೂಲಭದ್ರ ಜೈನ ತೀರ್ಥ ಧಾಮದಲ್ಲಿ ಹಮ್ಮಿಕೊಂಡಿದ್ದ ಖಾಸಗಿ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದ ಥಾವರ್ಚಂದ್ ಗೆಹ್ಲೋಟ್ ಭೇಟಿ ನೀಡಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಐತಿಹಾಸಿಕ ಪುಣ್ಯಕ್ಷೇತ್ರವನ್ನು ಹೊಂದಿರುವ ಪಾರಿವಾಟ ಗುಡ್ಡದಲ್ಲಿ ಜೈನ ಮಂದಿರದ ಗುರೂಜಿ ಶ್ರೀ ಚಂದ್ರ ಯಶ್ ಸೂರ್ಜಿ ಅವರಿಂದ ಪ್ರವಚನ ಮಾಡುವುದರ ಮೂಲಕ ಭಕ್ತಾದಿಗಳಿಗೆ ಮಾನವ ಕುಲದ ಆತ್ಮಶುದ್ಧಿ ಮತ್ತು ಅಹಿಂಸಾ ತತ್ವಗಳನ್ನು ಹಾಗೂ ಮಾರ್ಗದರ್ಶನ ಸೇರಿದಂತೆ ವಿವಿಧ ರೀತಿಯಲ್ಲಿ ಆತ್ಮದ ಅವಲೋಕನವನ್ನು ಎಳೆಯಾಗಿ ತಿಳಿಸಿಕೊಟ್ಟರು. स्थूलभद्र सूरीश्वर जी महाराज साहब की 19वीं पुण्यतिथि मना रहे हैं। इस अवसर पर मैं महाराज साहब के चरणों में विनम्र श्रद्धांजलि अर्पित करता हूं, उनको नमन करता हूं। आप हमारे बीच नहीं है, मगर 19 वर्ष पश्चात भी आपके संस्मरण ताज़ा है। इसके बारे में अभी महाराज श्री ने हमको विस्तार से बताया है। निश्चित रूप से आज वो शिष्यों के भक्तों के हृदय में अमर हैं, यादगीर हैं। श्री स्थूलभद्र सूरीश्वर जी महाराज साहब महान पुण्य प्रतापी ಸ್ಥೂಲಭದ್ರ ಹಿರಿಯ ಗುರುವಿನ 19ನೇ ವರ್ಷದ ಪುಣ್ಯತಿಥಿಯನ್ನು ನೆರವೇರಿಸಿ ಇದೇ ಕ್ಷೇತ್ರದಲ್ಲಿ ಶಾಲಾ ವಿನ್ಯಾಸದ ಬಗ್ಗೆ ರಾಜ್ಯಪಾಲರಿಗೆ ಮತ್ತು ನೆರೆದಿದ್ದ ಜನರಿಗೆ ಮಾಹಿತಿ ನೀಡಿದರು. ಶಾಲಾ ವಿನ್ಯಾಸದ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಡುವುದರ ಮೂಲಕ ರಾಜ್ಯಪಾಲರಿಗೆ ಸಾಂಪ್ರದಾಯಿಕವಾಗಿ ಅಭಿನಂದಿಸಿದರು. ಕಾರ್ಯಕ್ರಮದಲ್ಲಿ ಭಗವಾನ್ ಮಹಾವೀರ ಗೌತಮ ಬುದ್ಧನ ಸ್ತೋತ್ರ ಮತ್ತು ಹಾಡಿನ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಿಸಿದರು. ಇದೇ ಸಂದರ್ಭದಲ್ಲಿ 30 ಕೋಟಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣವಾಗುವ ನೂತನ ಶಾಲಾ ವಿನ್ಯಾಸದ ಶಿಲಾನ್ಯಾಸವನ್ನು ರಾಜ್ಯಪಾಲರ ನೇತೃತ್ವದಲ್ಲಿ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಆಚಾರ್ಯ ಶ್ರೀ ಸ್ಥೂಲಭದ್ರ ಸುರೀಶ್ವರ ಸ್ವಾಮೀಜಿ ಅವರ 19ನೇ ಪುಣ್ಯತಿಥಿ ಕಾರ್ಯಕ್ರಮ ಮತ್ತು ಚಂದ್ರ ಹಿಲ್ಸ್ ಅಂತಾರಾಷ್ಟ್ರೀಯ ಶಾಲೆಯ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಪರಮಪೂಜ್ಯ ಜೈನ ಆಚಾರ್ಯ ಶ್ರೀ ಚಂದ್ರಯೇಶ ಸುರೀಶ್ವರ ಮಹಾರಾಜ್, ಪ್ರಧಾನ ಟ್ರಸ್ಟಿ ಶ್ರೀ ಪ್ರಕಾಶ್ ಜಿ ಕೋಟೂರಿ ಮುಂತಾದವರು ಹಾಜರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಕೆರೆ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡು ರೈತರು ಟೊಮೊಟೊ ಬೆಳೆ ಬೆಳೆದಿದ್ದಾರೆಂದು ಕಂದಾಯ ಇಲಾಖೆಯ ಅಧಿಕಾರಿಗಳು ಬೆಳೆದು ಇನ್ನೇನು 10 ದಿನಗಳಲ್ಲಿ ಫಸಲು ಸಿಗಬೇಕಿದ್ದ ಬೆಳೆಯನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳು ಜೆಸಿಬಿ ಮೂಲಕ ಬೆಳೆ ನಾಶ ಮಾಡಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಸೋಮಯಾಜಲಹಳ್ಳಿ ಬಳಿ ಇರುವ ನೆರ್ನಹಳ್ಳಿ ಗ್ರಾಮದ ಶಾಂತಮ್ಮ ಎಂಬುವರ ಬೆಳೆಯನ್ನು ಕಂದಾಯ ಅಧಿಕಾರಿಗಳು ನಾಶಗೊಳಿಸಿದ್ದಾರೆ.
ನೆರ್ನಹಳ್ಳಿ ಗ್ರಾಮದ ಕೆರೆ ಅಂಗಳದಲ್ಲಿ ಗ್ರಾಮದ ಬಹುತೇಕ ರೈತರು ಸುಮಾರು 25 ಎಕರೆ ಪ್ರದೇಶದಲ್ಲಿ ಟೊಮೊಟೊ ಬೆಳೆ ಬೆಳೆದಿದ್ದಾರೆ. ಆದರೆ ಶಾಂತಮ್ಮ ಎಂಬುವರ ಅರ್ಧ ಎಕರೆ ಸ್ವಂತ ಜಮೀನು ಮತ್ತು ಪಕ್ಕದ ಕೆರೆ ಅಂಗಳದಲ್ಲಿ 10 ಗುಂಟೆ ಜಮೀನಿನಲ್ಲಿ ಮಾತ್ರ ಟೊಮೊಟೊ ನಾಟಿ ಮಾಡಿದ್ರು. ಟೊಮೊಟೊ ಬೆಳೆ ಇನ್ನೇನು ಕೇವಲ 15 ದಿನಗಳಲ್ಲಿ ಮಾರುಕಟ್ಟೆಗೆ ತಲುಪಲಿದ್ದು, ಮಾರುಕಟ್ಟೆಯಲ್ಲಿಯೂ ಟೊಮೊಟೊಗೆ ಉತ್ತಮ ಬೆಲೆ ಇದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದು ಉತ್ತಮ ಲಾಭದ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಕಂದಾಯ ಇಲಾಖೆಯ ಅಧಿಕಾರಿಗಳು ಬೆಳ್ಳಂಬೆಳಗ್ಗೆ ಜೆಸಿಬಿ ಮೂಲಕ ಶಾಂತಮ್ಮನ ಟೊಮೊಟೊ ಬೆಳೆ ಸಂಪೂರ್ಣ ನಾಶಗೊಳಿಸಿದ್ದಾರೆ. ಅದೇ ಕೆರೆಯಂಗಳದಲ್ಲಿ ಒತ್ತುವರಿ ಮಾಡಿಕೊಂಡು ಬೆಳೆಯಲಾಗಿದ್ದ ಸುಮಾರು 25 ಎಕರೆ ಜಮೀನಿನಲ್ಲಿರುವ ಬೆಳೆಯನ್ನು ಬಿಟ್ಟು ಶಾಂತಮ್ಮನವರ ಕೇವಲ 10 ಗುಂಟೆ ಜಮೀನಿನಲ್ಲಿರುವ ಬೆಳೆಯನ್ನು ನಾಶಗೊಳಿಸಿದ್ದಾರೆ. ಕಳೆದ ವಾರವಷ್ಟೇ ಜಿಲ್ಲಾಧಿಕಾರಿಗಳು ಅದೇ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ರು. ಆಗ ಕೆರೆ ಒತ್ತುವರಿಯ ದೂರುಗಳು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಜಿಲ್ಲಾಧಿಕಾರಿಗಳು ರೈತರು ನಾಟಿ ಮಾಡಿರುವ ಬೆಳೆ ಮುಗಿದ ನಂತರ ಒತ್ತುವರಿಯನ್ನು ತೆರವುಗೊಳಿಸಲು ಆದೇಶ ಮಾಡಿದ್ರು. ಆದರೆ ಯಲ್ದೂರು ಹೋಬಳಿಯ ಕಂದಾಯ ನಿರೀಕ್ಷಕ ವಿನೋದ್ ಮಾತ್ರ ಜಿಲ್ಲಾಧಿಕಾರಿಗಳ ಆದೇಶವನ್ನು ಧಿಕ್ಕರಿಸಿ ಬಡವರ ಬೆಳೆಯನ್ನು ನಾಶಗೊಳಿಸಿದ್ದಾನೆ. ಕೆರೆ ಅಂಗಳದಲ್ಲಿ ಗ್ರಾಮದ ಬಹುತೇಕ ರೈತರು ಸುಮಾರು 2 ಲಕ್ಷಕ್ಕೂ ಹೆಚ್ಚಿನ ಟೊಮೊಟೊ ನಾರು ನಾಟಿ ಮಾಡಿದ್ರು. ನನ್ನ ಜಮೀನು ಕೂಡ ಕೆರೆಗೆ ಹೊಂದಿಕೊಂಡೇ ಇರುವುದರಿಂದ ನನ್ನ ಜಮೀನಿನಲ್ಲಿ 3,000 ಟೊಮೊಟೊ ನಾರು ನಾಟಿ ಮಾಡಿ ನನ್ನ ಜಮೀನಿಗೆ ಹೊಂದಿಕೊಂಡಿರುವ ಕೆರೆ ಅಂಗಳದಲ್ಲಿ 2,000 ಟೊಮೊಟೊ ನಾರು ನಾಟಿ ಮಾಡಿದ್ದೆ. ನನಗೆ 3 ಗಂಟೆಗಳ ಕಾಲ ಕಾಲಾವಕಾಶ ಮಾಡಿಕೊಡಿ, ಕಡ್ಡಿಗಳನ್ನಾದರೂ ಕಿತ್ತುಕೊಳ್ಳುತ್ತೇನೆ ಎಂದು ಬೇಡಿಕೊಂಡರೂ ಕೇಳದೆ ನನ್ನ ಬೆಳೆಗೆ ಹಾಕಲಾಗಿದ್ದ ಟೊಮೊಟೊ ಕಡ್ಡಿಗಳು ಮತ್ತು ಬೆಳೆಗೆ ಅಳವಡಿಸಲಾಗಿದ್ದ ಪೈಪ್ಗಳನ್ನು ಸಹ ಜೆಸಿಬಿ ಮೂಲಕ ನಾಶಗೊಳಿಸಿದ್ದಾನೆ ಎಂದು ಅಳಲು ತೋಡಿಕೊಂಡಿದ್ದಾಳೆ ರೈತ ಮಹಿಳೆ ಶಾಂತಮ್ಮ. నేను వాపులు సొప్పులు చేసి దీని మీద వేసుకుండేది ధర్మస్థలంలో 3 లక్షలు ఎత్తుకున్నాను. 3 లక్షలు ఎత్తుకొని పంటల మీద వేసుకుంటే పంట ఈ తర చేసినారు. నా పరిస్థితి ఏమనేది ఎవరికి అర్థమవుతుండలేదు. లేదు ఏమీ లేదు. నాకు ఒక 5 గంటలు పొనికి వెళ్ళిపోయింటే కూలి చేస్తేనే నా సమస్య తీరేది అని చెప్పి నా బిడ్డలకి చదివించేవాళ్ళతో కూడా నిలిపేసి జొట్లో పొనికి వేసుకొని పోయి కూలి చేసుకొచ్చి పంటల మీద వేసుకుంటే బిడ్డ కన్నా ఎత్తుగా పంటను సాక్కుంటా అన్న 5 గంటలు పొద్దు టైం ఇవ్వండి పొనికి పోయిండాను. పొన్నిక వచ్చి చూడు మీ అధికారం ఎంత ఉంటే అంత సాగు చేసుకుందరు, కెట్లు ఎత్తుకుంటా పైపులు ఎత్తుకుంటాను, మీ దావ మీకు ఇష్ట పెడతాను అన్నా కూడా నువ్వు వచ్చేది ఎంత పొద్దుకు అవుతుంది, నీకు ఏం చెప్పిండలేదు, నువ్వు ఎక్కడ పోయిండావు అని చెప్పి ఈ తర నేను మా ఇంటోళ్ళు ఎవరు లేనప్పుడు ఈ పని చేసుకోపోయిండారు. ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ರೈತರ ಬೆಳೆ ನಾಶಗೊಳಿಸಬೇಡಿ, ರೈತರ ಬೆಳೆ ಮುಗಿದ ಮೇಲೆ ಒತ್ತುವರಿಯಾಗಿರುವ ಜಮೀನನ್ನು ತೆರವುಗೊಳಿಸಿ ಎಂದು. ಆದರೆ ನನ್ನ ಗಮನಕ್ಕೆ ಬಾರದೆ RI ವಿನೋದ್ ಬೆಳೆ ನಾಶಗೊಳಿಸಿರುವ ಬಗ್ಗೆ ನನಗೆ ತಿಳಿದಿಲ್ಲ. ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಶ್ರೀನಿವಾಸಪುರ ತಹಶೀಲ್ದಾರ್ ಶಿರೀನ್ ತಾಜ್ ದೂರವಾಣಿ ಮೂಲಕ ತಿಳಿಸಿದ್ದಾರೆ. ನಂದೀಶ್, ಈ ನ್ಯೂಸ್ ಟಿವಿ, ಶ್ರೀನಿವಾಸಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ನಿನ್ನೆ ರಾತ್ರಿ ಸುರಿದ ಭಾರೀ ಮಳೆ ಬಿರುಗಾಳಿಗೆ ಮನೆಯೊಂದರ ಶೀಟ್ ಬಿದ್ದು 8 ತಿಂಗಳ ಗಂಡು ಮಗು ಸ್ಥಳದಲ್ಲಿ ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ದೇವನಹಳ್ಳಿ ಪಟ್ಟಣದಲ್ಲಿ ಶನಿವಾರ ರಾತ್ರಿ ಸಂಭವಿಸಿದೆ. ದೇವನಹಳ್ಳಿ ಪಟ್ಟಣದ ವಾರ್ಡ್ ನಂಬರ್ 9ರ ನೀರಗಂಟಿ ಪಾಳ್ಯದಲ್ಲಿ ನಿನ್ನೆ ರಾತ್ರಿ ಪ್ರಕೃತಿ ಕೋಪದಿಂದಾಗಿ ರಭಸವಾಗಿ ಗಾಳಿ ಬೀಸಿದ್ದು, ಗಾಳಿಗೆ 3 ಅಂತಸ್ತಿನ ಮನೆಯ ಮೇಲೆ ಹಾಕಿದ್ದ ಕಬ್ಬಿಣದ ಶೀಟ್ ಕಳಚಿಕೊಂಡು ಪಕ್ಕದ ಮನೆಯ ಮೇಲೆ ಬಿದ್ದ ಪರಿಣಾಮ ಶೀಟ್ ಒಡೆದು ಹೋಗಿ ಮೇಲಿದ್ದ ಸಿಮೆಂಟ್ ಇಟ್ಟಿಗೆ ಮಗುವಿನ ತಲೆಯ ಮೇಲೆ ನೇರವಾಗಿ ಬಿದ್ದು 8 ತಿಂಗಳ ವೇದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದು, ನೀರಗಂಟಿ ಪಾಳ್ಯದ ಗಾರೆ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕ ಜನಾರ್ದನ ಮತ್ತು ಶ್ವೇತಾ ದಂಪತಿಗಳ ರಾತ್ರಿ ಊಟದ ನಂತರ ತಂದೆ ಜನಾರ್ದನ ಅವರ ತೊಡೆಯ ಮೇಲೆ ಮಲಗಿದ್ದಾಗ ಘಟನೆ ನಡೆದಿದೆ. ಮಳೆ ಬಂದಿರೋ ಕಾರಣದಿಂದಾಗಿ ಸುತ್ತಮುತ್ತ ಫುಲ್ಲು ಇದಾಗ್ಬಿಟ್ಟು ಮಳೆ ಜೋರಾಗಿದೆ. ಆದ್ದರಿಂದ ಸುತ್ತಮುತ್ತ ಮನೆ ಮೇಲೆಲ್ಲ ಕಲ್ಲು ಇದೆಲ್ಲ ಬಿದ್ದಿದೆ. ಆಮೇಲೆ ಈ ಮನೆ ಮೇಲಿನೂ ಸ್ವಲ್ಪ ದಪ್ಪ ಕಲ್ಲು ಬಿದ್ದಿದೆ. ಮನೆ ಬಂದ್ಬಿಟ್ಟು ಕೃಷ್ಣಪ್ಪ ನನ್ನ ಕಲ್ಪನಾ ಅವರು ಮಗನ
ಮಕ್ಕಳು. ಅವರು ಮಗುನ ಎಲ್ಲ ಮಲಗಿಸಿ ಆಟಾಡ್ಸ್ಕೊಂಡಿದ್ರು. ಜೋರಾಗಿ ಗಾಳಿ ಬಂದಿರೋ ಕಾರಣದಿಂದಾಗಿ ಆ ಮಗು ಅಲ್ಲಿ ಇದ್ದಿದ್ದ ಮೇಲೆ ದಪ್ಪ ಕಲ್ಲು ಮಗು ಮೇಲೆ ಬಿದ್ದು ಹುಲ್ಲು ದಾರುಣವಾಗಿ ಇದಾಗಿದೆ. ಇಟ್ಟಿಗೆ ಬಿದ್ದ ರಭಸಕ್ಕೆ ಮಗುವಿನ ಮೆದುಳು ಹೊರ ಬಂದಿದ್ದು ಕೂಡಲೇ ದೇವನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಮಗುವನ್ನು ಸ್ಥಳೀಯರು ಕರೆದುಕೊಂಡು ಬಂದಿದ್ದು ಆಸ್ಪತ್ರೆಗೆ ಬರುವ ಮುನ್ನವೇ ಮಗು ಮೃತಪಟ್ಟಿರುತ್ತದೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದ್ದಾರೆ. ದೇವನಹಳ್ಳಿ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸ್ಥಳಕ್ಕೆ ಜಿಲ್ಲಾಧಿಕಾರಿ ಹಾಗೂ ಶಾಸಕರ ಭೇಟಿ ನೀಡಿ ಸಾಂತ್ವನ ಹೇಳಿ ಸರ್ಕಾರದಿಂದ 5 ಲಕ್ಷ ಚೆಕ್ ಹಸ್ತಾಂತರಿಸಿದ್ದಾರೆ. ಘಟನೆ ಬಗ್ಗೆ ಜಿಲ್ಲಾಧಿಕಾರಿ ಕೆ ಶ್ರೀನಿವಾಸ್ ದುಃಖವನ್ನು ವ್ಯಕ್ತಪಡಿಸಿ ಪೋಷಕರಿಗೆ ಸಾಂತ್ವನ ಹೇಳಿದರು. ನಿನ್ನೆ ಅದು ಭಾರಿ ಗಾಳಿ ಮತ್ತು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಆ ಪಕ್ಕದ ಮನೆಯಲ್ಲಿ 2ನೇ ಫ್ಲೋರಲ್ಲಿ ಇದ್ದಂಥ ಶೀಟ್ ಮೇಲೆ ಇದ್ದಂಥ ಕಲ್ಲು, ಅದು ಇಟ್ಟಿಗೆ ಅದು ಆರಿ ಬಂದು ಇವರು ಶೀಟ್ ಮೇಲೆ ಬಿದ್ದು ಅದು ತೂತು ಮಾಡ್ಕೊಂಡೋಗಿ ಅದು ಮಗು ಮೇಲೆ ಬಿದ್ದು ಮಗು ಮೃತ ಆಗಿದೆ. ಸರ್ಕಾರದ ವತಿಯಿಂದ ಅವರಿಗೆ 5 ಲಕ್ಷ ರೂಪಾಯಿ ಪರಿಹಾರನ ಇವತ್ತೇ ಕೊಡಿಸ್ಲಿಕ್ಕೆ ನಾನು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ದೀನಿ ಮತ್ತು ನಾವು ಅದು ಈಗ ಅಲ್ಲಿ ಹೋಗ್ತಾ ಇದ್ದೀನಿ. ಹೋಗಿ ಅವರ ಫ್ಯಾಮಿಲಿಗೆ ಸಾಂತ್ವನ ಹೇಳಿ ಪರಿಹಾರ ವಿತರಣೆ ಮಾಡಲಿಕ್ಕೆ ಕ್ರಮ ತಗೊಂತೀವಿ. ನೀರಗಂಟಿ ಪಾಳ್ಯದಲ್ಲಿ ಹಸುಗೂಸು ಸಾವನ್ನಪ್ಪಿದ್ರಿಂದ ಸುತ್ತಮುತ್ತಲಿನ ಮನೆಗಳಲ್ಲಿ ಸೂತಕದ ಛಾಯೆ ಮನೆ ಮಾಡಿದ್ದು ಪೋಷಕರ ಅಳಿಲು ಮುಗಿಲು ಮುಟ್ಟಿದೆ. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಇವತ್ತು ಪ್ರಪಂಚದೆಲ್ಲೆಡೆ ಪರಿಸರ ದಿನಾಚರಣೆ ಆಚರಿಸಲಾಗುತ್ತಿದೆ. ಪರಿಸರ ಉಳಿಸಿ ಜಾಥಾ ಭಾಷಣ, ಗಿಡ ನೆಡುವುದು, ಚಿತ್ರ ಬಿಡಿಸುವುದು, ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪರಿಸರ ದಿನಾಚರಣೆಯನ್ನಷ್ಟೇ ಕಂಡ ಜನ ಹೆಲಿಕಾಪ್ಟರ್ ಮೂಲಕ ಬೀಜ ಬಿತ್ತನೆ ಮಾಡಿರೋದು ನೋಡಿದ್ದೀರಾ? ಅರೆ ಅದೇಗೆ ಸಾಧ್ಯ ಅಂತ ಹುಬ್ಬೇರಿಸಬೇಡಿ. ಈ ಸುದ್ದಿ ತಪ್ಪದೇ ನೋಡಿ, ಗೊತ್ತಾಗುತ್ತೆ. ನೀವು ನೋಡ್ತಾ ಇರೋದಿಲ್ಲ ನಿಜ. ಇವರು ಹೆಲಿಕಾಪ್ಟರ್ ಮೂಲಕ ಹಾರಾಡ್ತಿರೋದು ಮೋಜು ಮಜಕ್ಕಾಗಿ ಅಲ್ಲ. ಇವತ್ತಿನ ವಿಶ್ವ ಪರಿಸರ ದಿನಾಚರಣೆಗೆ ಗಾಳಿಯಲ್ಲಿ ಹಾರಾಡಿ ಬೀಜ ಬಿತ್ತೋ ಕೆಲಸ ಮಾಡ್ತಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ವಿಶ್ವ ಪ್ರಸಿದ್ಧ ನಂದಿಗಿರಿಧಾಮದ ಸುತ್ತಲಿರುವ ಕಣಿವೆ ಪ್ರದೇಶಗಳಲ್ಲಿ ಜಿಲ್ಲಾ ಅರಣ್ಯ ಇಲಾಖೆ ಹಾಗೂ ಬೆಂಗಳೂರು ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಏರೋ ಸೀಡ್ ಬಾಲ್ ಸೀಡಿಂಗ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾ ಅರಣ್ಯಾಧಿಕಾರಿ ಅರ್ಸಲನ್ ಮತ್ತು ಸಕ್ರಿಯ ಚಾರಿಟಬಲ್ ಟ್ರಸ್ಟ್ ಸಿಇಒ ಅನಿತಾ ರಾವ್ ಸಮ್ಮುಖದಲ್ಲಿ ಸೀಡ್ ಬಾಲ್ ಸೀಡಿಂಗ್ ಕಾರ್ಯಕ್ರಮ ನಡೆಯಿತು. ಇರುವುದೊಂದೇ ಭೂಮಿ, ಆ ಭೂಮಿಯನ್ನ ಹಚ್ಚ ಹಸಿರು ಮೂಲಕ ರಕ್ಷಿಸೋಣ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬಗೆಯ ಸೀಡ್ ಬಾಲ್ ಕಣಿವೆ ಹಳ್ಳಿ ದಿಣ್ಣೆಗಳಲ್ಲಿ ಎಸೆದು ಅಲ್ಲಿ ಮೊಳಕೆ ಒಡೆದು ಬೀಜ ಗಿಡವಾಗಿ, ಗಿಡ ಮರವಾಗಿ ಮಳೆ ತರಲಿ, ಆಮ್ಲಜನಕ ಜನಕ್ಕೆ ನೀಡಲಿ ಎಂದು ಆಶಿಸಿ ಬಿತ್ತನೆ ಮಾಡಿದರು. KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಜಾಗತಿಕ ಮಟ್ಟದಲ್ಲಿ ಭಾರತ ಅಭಿವೃದ್ಧಿ ಜೊತೆಗೆ ವಿಶ್ವಗುರುವಾಗಿ ಹೊರಹೊಮ್ಮಲು ದಿಟ್ಟ ಪ್ರಧಾನಿ ನರೇಂದ್ರ ಮೋದಿಯವರ ಮುಂದಾಳತ್ವ ಕಾರಣ. ದೇಶದ ಎಲ್ಲ ಜನತೆಗೆ ಧನ್ಯವಾದ ಹೇಳುವ ಸಲುವಾಗಿ ಮೋದಿ ಸರ್ಕಾರದ ಯೋಜನೆಗಳನ್ನು ಮನೆ ಮನೆಗೆ ತಲುಪಿಸುತ್ತಿದ್ದೇವೆ ಎಂದು ಬಿಜೆಪಿಯ ನಿಕಟಪೂರ್ವ ಶಾಸಕ MV ನಾಗರಾಜು ತಿಳಿಸಿದರು. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಬಿಜೆಪಿ ಶಕ್ತಿ ಕೇಂದ್ರದ ವತಿಯಿಂದ ಕೇಂದ್ರ ಸರ್ಕಾರ 8 ವರ್ಷ ಆಡಳಿತ ಪೂರೈಸಿದ ಹಿನ್ನೆಲೆ ಹೋಬಳಿಯ ಎಲ್ಲ ಪಂಚಾಯಿತಿಗಳ 39 ಬೂತ್ ತೆರಳುವ ರೀತಿ ಬೈಕ್ ರ್ಯಾಲಿ ಉದ್ದೇಶಿಸಿ ಮಾಜಿ ಶಾಸಕ ನಾಗರಾಜು ಮಾತನಾಡಿ, ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಆಯುಷ್ಮಾನ್ ಭಾರತ್, ಉಜ್ವಲ್ ಜನಧನ್ ಹೀಗೆ 10 ಹಲವು ಯೋಜನೆ ತಿಳಿಸುವ ಜೊತೆಗೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳನ್ನು ಜನತೆ ಮುಂದಿಡುತ್ತೇವೆ. ಪ್ರಮುಖವಾಗಿ ಟಿ ಬೇಗೂರಿನಿಂದ ತ್ಯಾಮಗೊಂಡ್ಲುವರೆಗಿನ ರಸ್ತೆ ನಿರ್ಮಾಣ ನಿಧಾನಗತಿಯಾಗಿದೆ. 16 ಕೋಟಿ ಕಾಮಗಾರಿಯ ಹಿನ್ನಡೆಗೆ ಶಾಸಕರ ಕೈವಾಡವಿದೆ. ಗುತ್ತಿಗೆದಾರರ ಕಮಿಷನ್ ಮಾಫಿಯಾ ಇದೆ ಎಂದು ಆರೋಪಿಸಿದರು. ಎಲ್ಲ 39 ಬೂತಿನ ಅಧ್ಯಕ್ಷರುಗಳು 39 ಬೂತ್ಗಳಿಗೂ ಸಹ ಹೋಗಿ ತಲುಪುವಂತೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದರ ಜೊತೆಯಲ್ಲಿ ಇವತ್ತು ಈ ಹೆದ್ದಾರಿ, ಜಿಲ್ಲೆಯ ಹೆದ್ದಾರಿ ಆದಂಥ ಬೇಗೂರಿಂದ ತ್ಯಾಮಗೊಂಡ್ಲುವರೆಗೂ ಮತ್ತು 16 ಕೋಟಿ ಹಣ ನಮ್ಮ ಭಾರತೀಯ ಜನತಾ ಪಕ್ಷ ಸನ್ಮಾನ ನಮ್ಮ ಬೊಮ್ಮಾಯಿ ಅವರು ಕೊಟ್ಟಿದ್ದಾರೆ. ಆದರೆ ಈಗಿನ ಶಾಸಕರು ಏನೂ ಕೆಲಸ ಮಾಡದಂಗೆ ಆ ಕಾಂಟ್ರಾಕ್ಟ್ಗಳ ಹತ್ರ
ಅವ್ಯವಹಾರಗಳನ್ನು ಮಾಡಿಕೊಂಡು ಜನರು ಎಷ್ಟೊಂದು ಜನ ಬಿದ್ದಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. 16 ಕೋಟಿ ಹಣ ಬಂದಿದೆ. ಇನ್ನೂ ಆ ಕೆಲಸ ಏನೂ ಆಗ್ತಾಯಿಲ್ಲ. ನಾವು ಉಗ್ರ ಹೋರಾಟವನ್ನು, ನಾವು ಪಕ್ಷ ಭೇದವನ್ನು ಮರೆತು ಉಗ್ರ ಹೋರಾಟ ಮಾಡಿ ಕಾಂಟ್ರಾಕ್ಟರ್ನ ಕರೆಸಿ, ಈಗಾಗಲೇ PW ಇಂಜಿನಿಯರ್ ನಮ್ಮ ಹುಡುಗರು ರಕ್ಷಿತ್ ಅವರು ಹೇಳಿದರು. ರಕ್ಷಿತ್ ಅವ್ರು ಹೇಳಿದ ತಕ್ಷಣ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ. ಬೇಗ ನೀವು ಮಾಡಲಿಲ್ಲ ಅಂದರೆ ಹೋರಾಟ ಮಾಡಿ ನಿಮ್ಮನ್ನೆಲ್ಲ ಸಸ್ಪೆಂಡ್ ಮಾಡಿ ಮನೆಗೆ ಕಳಿಸಿ ಅಂತ ದಿಟ್ಟ ನಿಲುವಿನಿಂದ ನನ್ನ ಅಧಿಕಾರಿಗಳಿಗೆ ಆಗಲೇ ಮಾತಾಡಿದ್ದೀನಿ. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಉಪಾಧ್ಯಕ್ಷ ಶಶಿಧರ್, ಜಿಲ್ಲಾ ಉಪಾಧ್ಯಕ್ಷ ಬಿ ಹೊಂಬಯ್ಯ, NDA ಅಧ್ಯಕ್ಷ ಮಲ್ಲಯ್ಯ, BMTC ನಿರ್ದೇಶಕ ಬೃಂಗೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ ಕೊಡ್ಗೇಹಳ್ಳಿ ಮಂಜುನಾಥ್ ಮುಂತಾದವರು ಉಪಸ್ಥಿತರಿದ್ದರು. ರಾಮ್ಪ್ರಸಾದ್, ನ್ಯೂಸ್ ಟಿವಿ, ನೆಲಮಂಗಲ. ಭಾರತೀಯ ಸಂಸ್ಕೃತಿಯ ರಕ್ಷಣೆ ಮತ್ತು ಪೋಷಣೆಗಾಗಿ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ದೇಶದ ಉದ್ದಗಲಕ್ಕೂ ಓಡಾಡಿ ಚತುರ್ದಿಕ್ಕುಗಳಲ್ಲಿ ಚತುರ್ಧಾಮಗಳನ್ನು ಸ್ಥಾಪಿಸಿ ಸನಾತನ ಸಂಸ್ಕೃತಿಯ ಪುನರುತ್ಥಾನ ಮಾಡಿರುವುದು ಪುರಾಣ ಇತಿಹಾಸ. ಅವರ ಅನುಯಾಯಿ ಶೃಂಗೇರಿ ಮಠದ ಸ್ವಾಮೀಜಿ ಶ್ರೀ ವಿಧುಶೇಖರ್ ಭಾರತಿ ಸ್ವಾಮೀಜಿಗಳ ವಿಜಯಿ ಯಾತ್ರೆ ಚಿಕ್ಕಬಳ್ಳಾಪುರಕ್ಕೂ ಆಗಮಿಸಿದೆ. ಶೃಂಗೇರಿ ಮಠದ ಶಂಕರಾಚಾರ್ಯರ ಅನುಯಾಯಿ ಶ್ರೀ ಭಾರತೀ ತೀರ್ಥರ ಸಂಜಾತರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ವಿಜಯಿ ಯಾತ್ರೆ ನಿನ್ನೆ ಸಂಜೆ ಚಿಕ್ಕಬಳ್ಳಾಪುರಕ್ಕೆ ಆಗಮಿಸಿದರು. ಅವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಬ್ರಾಹ್ಮಣರ ಸಂಘ ಅದ್ದೂರಿ ಮೆರವಣಿಗೆಯಲ್ಲಿ ಹರ್ಷೋದಯ ಕಲ್ಯಾಣ ಮಂಟಪಕ್ಕೆ ಕರೆದೊಯ್ದರು. ಅಲ್ಲಿ ಧೂಳಿ ಪಾದಪೂಜೆ, ಭಿಕ್ಷಾ ವಂದನೆ, ಶ್ರೀ ಶಾರದಾ ಚಂದ್ರಮೌಳೇಶ್ವರಾಭಿಷೇಕ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಇಂದು ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೂ ಭೇಟಿ ಕೊಟ್ಟಿದ್ದರು. ನಂತರ ಮುದೇನಹಳ್ಳಿ ಸತ್ಯಸಾಯಿ ಗ್ರಾಮಕ್ಕೂ ಭೇಟಿ ನೀಡಿ ಶ್ರೀ ಮಧುಸೂದನ ಸಾಯಿ ಅವರು ಸ್ಥಾಪಿಸಿರುವ ಶ್ರೀ ಶಂಕರಾಚಾರ್ಯರ ಪ್ರತಿಭೆಯನ್ನು ಸತ್ಯಸಾಯಿ ಗ್ರಾಮದ ವೇದ ಗುರುಕುಲದ ಆಶ್ರಯದಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ಉಪನ್ಯಾಸ ನೀಡಿದರು. ಗುರುಗಳು ವಿಚಾರಿಸಿ ಅವರ ಪಾದ ಬೆಳೆಸಿ ಭಕ್ತಾದಿಗಳಿಗೆಲ್ಲ ವಿಶೇಷವಾಗಿ ಅನುಗ್ರಹ ಭಾಷಣ ಮಾಡಿ ಎಲ್ಲರಿಗೂ ಫಲತಾಂಬೂಲ ಪ್ರಸಾದವನ್ನು ಕೊಟ್ಟು ಇವತ್ತಿನ ದಿನ ಬೆಳಗ್ಗೆ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಗುರುಗಳು ಅಲ್ಲಿಂದ ಮುದ್ದೇನಹಳ್ಳಿಗೆ ಬಂದು ಈಗ ಇಲ್ಲಿ ಎಲ್ಲ ಈ ಭಕ್ತಾದಿಗಳಿಗೂ ದರ್ಶನ ಕೊಡ್ತಾ ಇದ್ದಾರೆ. ಭಕ್ತಾದಿಗಳು ಬರೀ ಬ್ರಾಹ್ಮಣರೇ ಅಲ್ಲ, ಎಲ್ಲ ಜಾತಿಯ ಜನಾಂಗದವರು ಬಂದು ಗುರುಗಳ ಆಶೀರ್ವಾದ ಪಡೆದು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಏನೇ ತೊಂದರೆ ಇಲ್ಲದಂತೆ ಊಟದ ವ್ಯವಸ್ಥೆ ಎಲ್ಲ ಜವಾಬ್ದಾರಿಯಾಗಿ ನಮ್ಮ ಬ್ರಾಹ್ಮಣ ಸಂಘದಿಂದ ನಾವು ಅಚ್ಚುಕಟ್ಟಾಗಿ ಮಾಡಿದ್ದೀವಿ. ಇದೊಂದು ಮಹಾಯೋಗ. ಈ ಯೋಗದಲ್ಲಿ ನಮಗೆ ಸುಮಾರು ವರ್ಷಗಳಿಂದ 60 ವರ್ಷದಿಂದ 62ರಲ್ಲಿ ನಮ್ಮ ದೊಡ್ಡ ಗುರುಗಳು ಬಂದಿದ್ದರು. ಅದಾದ ನಂತರ 85ರಲ್ಲಿ ಮಟ್ಟಿಗೆ ಈಗ ಆ ಗುರುಗಳು ಬಂದಿರೋದ್ರಿಂದ ಮಹಾ ಸಂತೋಷ ಆಗ್ತಾಯಿದೆ. ಎಲ್ಲರಿಗೂ ಅವರಿಂದ ಅನುಗ್ರಹ ಸಿಕ್ಕಿ ಪಾಪಕ್ರಮಗಳು ಕಳ್ಕೊಂಡು ನಾವು ಜೀವನ ಸುಖವಾಗಿರಲಿ ಅಂತ, ನಮ್ಮ ದೇಶ ಸುಭಿಕ್ಷವಾಗಿರಲಿ ಅಂತ ಈ ಮೂಲಕ ಶಂಕರ ಮತ್ತು ಶ್ರೀ ವಿಧುಶೇಖರ ಮಹಾಸ್ವಾಮಿಗಳಲ್ಲಿ ಬೇಡಿಕೊಳ್ಳುತ್ತಾ ಕ್ಯಾಮರಾಮನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಕೊರೋನಾ ಪಾಸಿಟಿವ್ ಆಗಿದೆ. ಅವರು ಗುಣಮುಖರಾಗಿ ಹೊರಬಂದು ಜನರಿಗೆ ಕಾಣಿಸಿಕೊಳ್ಳುವವರೆಗೂ ಎಲ್ಲಾದರೊಂದು ಕಡೆ ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ನಡೆಯುತ್ತಲೇ ಇರುತ್ತೆ. ಇಂದು ಚಿಕ್ಕಬಳ್ಳಾಪುರ ಕೋದಂಡರಾಮಸ್ವಾಮಿ ದೇವಾಲಯ ಹಾಗೂ ಅವಲಬೆಟ್ಟ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳನ್ನು ಅವರ ಅಭಿಮಾನಿಗಳು ಹಮ್ಮಿಕೊಂಡಿದ್ದರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರು ಆರೋಗ್ಯ ಸಚಿವರು ಡಾಕ್ಟರ್ ಕೆ ಸುಧಾಕರ್ಗೆ ಕೊರೋನಾ ಪಾಸಿಟಿವ್ ಆಗಿ ಹೋಮ್ ಕ್ವಾರಂಟೈನ್ ಆಗಿದ್ದಾರೆ. ಅವರಿಗೆ ಶೀಘ್ರ ಗುಣಮುಖ ಆಗಲೆಂದು ಕ್ಷೇತ್ರದ ಅವರ ಅಭಿಮಾನಿಗಳು ಗುಡಿ ಗೋಪುರಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸುತ್ತಿದ್ದಾರೆ. ಇಂದು ಸಹ ನಗರದ ಬಜಾರ್ ರಸ್ತೆಯಲ್ಲಿರುವ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿ ಅವರು ಶೀಘ್ರ ಮುಖರಾಗಿ ಬರಲಿ ಎಂದು ಪ್ರಾರ್ಥಿಸಿದರು. ಅತ್ತ ಅವಲಬೆಟ್ಟದಲ್ಲಿ ನೆಲೆಸಿರುವ ಆಂಜನೇಯ ಸ್ವಾಮಿಗೆ ಪೆರೇಸಂದ್ರದ ಚನ್ನಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ತೆಂಗಿನಕಾಯಿ ಹೊಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡರು. ಏನು ಈ ದಿನ ನಾವು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ. ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರಿಗೆ ಕೊರೋನಾ ಪಾಸಿಟಿವ್ ಅಂತ ಗೊತ್ತಾಯಿತು. ಅದಾದ ನಂತರ ಇವತ್ತು ನಾವು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿ ಏನು ಅವರಿಗೆ ಮಾಡಿದ್ದಾರೆ, 3 ಸಲ ಕೊರೋನಾವನ್ನು ಇಲ್ಲಿ ನಮ್ಮ ಕರ್ನಾಟಕ ಸ್ಟೇಟಿಂದ ತೊಲಗಿಸಿದ್ದಾರೆ ಅಂತ ಹೇಳ್ಬೋದು ಅವ್ರ ಮಾತು.
ಏಕೆಂದರೆ ಅವ್ರಿಗೆ ಇವತ್ತು ಕೊರೋನಾ ಅಂದರೆ ನಮಗೆ ಒಂಥರ ನೋವಾದ ಸಂಗತಿ ಇದು. ಅವ್ರಿಗೆ ಬೇಗ ಗುಣಮುಖರಾಗಿ ನಮ್ಮ ರಾಜ್ಯದಲ್ಲಿ ಏನು ಅವರು ಮೊನ್ನೆ ಈ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ, ಅದು ಇನ್ನೂ ಹೆಚ್ಚಾಗಿ ಕಾರ್ಯಕ್ರಮಗಳು ಮಾಡಿ ಎಲ್ಲ ಜನಗಳಿಗೂ ಒಳ್ಳೆಯದಾಗಲಿ. ಕ್ಯಾಮರಾಮನ್ ಅಶ್ವಥ್ ಜೊತೆ KS ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿದು ನಮ್ಮ ಸುತ್ತಮುತ್ತಲಿನ ಪರಿಸರ ಉತ್ತಮಗೊಳ್ಳಬೇಕಾದರೆ ಪ್ರತಿಯೊಬ್ಬರೂ ತಪ್ಪದೆ ತಮ್ಮ ಹುಟ್ಟುಹಬ್ಬದಂದು ಮರಗಿಡಗಳನ್ನು ಬೆಳೆಸಿ ಪರಿಸರ ಕಾಪಾಡಬೇಕೆಂದು ಶಾಸಕ JK ಕೃಷ್ಣಾರೆಡ್ಡಿ ಸಾರ್ವಜನಿಕರಿಗೆ ಕರೆ ನೀಡಿದರು. ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಆವರಣದಲ್ಲಿ ಶಾಸಕ JK ಕೃಷ್ಣಾರೆಡ್ಡಿರವರು 100ಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟು ನೀರು ಹಾಕುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ವೇಳೆ ಶಾಸಕ JK ಕೃಷ್ಣಾರೆಡ್ಡಿ ಮಾತನಾಡಿ, ಮರಗಿಡಗಳನ್ನು ಬೆಳೆಸುವುದರಿಂದ ಉತ್ತಮ ಮಳೆಯಾಗಿ ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾದ ನೀರು, ಉಸಿರಾಡಲು ಆಮ್ಲಜನಕ ನೀಡುತ್ತವೆ. ಜನ ಎಚ್ಚೆತ್ತುಕೊಂಡು ಹೆಚ್ಚಾಗಿ ಮರಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ ಬೆಳೆಸಿದಾಗ ಮಾತ್ರ ಉತ್ತಮ ಮಳೆ ಬೆಳೆಯಾಗಿ ಜನ ಸುಖ ಶಾಂತಿ ನೆಮ್ಮದಿಯಿಂದ ಬಾಳಲು ಸಾಧ್ಯವೆಂದರು. ಈ ಸಂದರ್ಭ ಇವತ್ತು ಜೂನ್ 5ನೇ ತಾರೀಕು ವಿಶ್ವ ಪರಿಸರದ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮ ತಾಲೂಕಿನ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವತ್ತು ಕೂಡ ನಡೆಯುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿ ಸಂದರ್ಭದಲ್ಲೂ ಕೂಡ ನಾವು ಯಾರದೇ ಹುಟ್ಟುಹಬ್ಬ ಆದರೂ ಕೂಡ ಆ ಹುಟ್ಟುಹಬ್ಬದ ಒಂದು ಸವಿ ನೆನಪಿನಲ್ಲಿ 100 ಗಿಡಗಳನ್ನು ನೆಡಬೇಕು ಅನ್ನುವಂಥದ್ದನ್ನು ಹೇಳ್ತೇವೆ. ಯಾವಾಗಲೂ ಕೂಡ ಜಾಗತಿಕ ತಾಪಮಾನ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಒಂದು ಪರಿಸರ ಹೆಚ್ಚು ಇದ್ದಾಗ ಅದನ್ನು ರಕ್ಷಣೆ ಮಾಡುವಂಥದ್ದು ಮತ್ತು ಅದನ್ನು ಸರಿದೂಗಿಸುವಂಥ ಕೆಲಸ ಈ ಪರಿಸರ ಈಗ ಮಾಡುತ್ತೆ. ಹಾಗಾಗಿ ಯಾವಾಗಲೂ ಕೂಡ ನಾವು ಹೆಚ್ಚು ಗಿಡಗಳನ್ನು ಬೆಳೆಸಿದಾಗ ಮಳೆಗಳು ಕೂಡ ಕಾಲಕ್ಕೆ ಒಳ್ಳೆಯ ಮಳೆಗಳು ಆಗ್ತವೆ, ಒಳ್ಳೆಯ ಮಳೆಗಳಾದರೆ ಬೆಳೆಗಳಾಗ್ತವೆ. ಈಗ ಪ್ರತಿಯೊಬ್ಬರೂ ಕೂಡ ಒಂದು ಮನುಕುಲಕ್ಕೆ ಒಳ್ಳೆಯ ಬದುಕನ್ನು ಕಟ್ಟುವಂಥದ್ದಕ್ಕೆ ಪರಿಸರ ಹೆಚ್ಚು ಬೆಳೆಸುವಂಥದ್ದಾಗಬೇಕು ಮತ್ತು ಇರ್ತಕ್ಕಂಥ ಮರಗಳನ್ನು ಸಂರಕ್ಷಣೆ ಮಾಡುವಂಥ ಜವಾಬ್ದಾರಿ ಕೂಡ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಇವತ್ತು ಜೂನ್ 5ನೇ ತಾರೀಕಿಗೆ ಮಾತ್ರ ಸೀಮಿತ ಆಗಬಾರ್ದು. ಇದು ಯಾವಾಗಲೂ ನಿರಂತರವಾಗಿ ಈ ಯಾವುದೇ ಒಂದು ಕಾರ್ಯಕ್ರಮಗಳಿದ್ದಾಗಲೂ ಕೂಡ ಇಂಥ ಒಂದು ಗಿಡ ನೆಡುವಂಥ ಒಂದು ಕಾರ್ಯಕ್ರಮಗಳು ಹೆಚ್ಚು ಆದಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲೆ ಶಾರದಾ, ನಗರಸಭಾ ಸದಸ್ಯರಾದ ಮಂಜುನಾಥ್, ದೇವಳಂ ಶಂಕರ್, ಕಸಾಪ ತಾಲೂಕು ಅಧ್ಯಕ್ಷ ದೇವತಾ ದೇವರಾಜ್, ಅಂಕಾಲ ಮಡುಗು ಕೃಷ್ಣಮೂರ್ತಿ, JDS SC ಘಟಕ ಜಿಲ್ಲಾ ಉಪಾಧ್ಯಕ್ಷ MU ಮೂರ್ತಿ ಮತ್ತಿತರರು ಉಪಸ್ಥಿತರಿದ್ದರು. ಬಿದೇವಪ್ಪ, ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಶನಿವಾರ ರಾತ್ರಿ ಅಲ್ಲಲ್ಲಿ ತುಂತುರು ಮಳೆ, ಕೆಲವು ಕಡೆ ಬಿರುಗಾಳಿ ಸಮೇತ ಬಿರುಸು ಮಳೆ ಬಿದ್ದಿದ್ದು ಅನೇಕ ರೀತಿಯ ಬೆಳೆಗಳು ಹಾಳಾಗಿವೆ. ದ್ರಾಕ್ಷಿ ಚಪ್ಪರ, ಇಟ್ಟಿಗೆ ನಿರ್ಮಾಣ ಶೆಡ್ ಕುಸಿದಿದೆ. ರೈತರಿಗೆ ನಷ್ಟದ ಸಂಕಷ್ಟ ತಂದಿದೆ. ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ. ಆರಂಭದಲ್ಲಿ ತನ್ನ ಪ್ರಭಾವ ತೋರಿದ ವರುಣ ಆಗೊಮ್ಮೆ ಈಗೊಮ್ಮೆ ಬಿರುಸಾದ ಮಳೆ ಸುರಿಸುತ್ತಲೇ ಇದೆ. ಶನಿವಾರ ರಾತ್ರಿ ಶಿಡ್ಲಘಟ್ಟ ತಾಲೂಕು ಬಹುತೇಕ ಕಡೆ ತುಂತುರು ಮಳೆ ಸುರಿದಿದೆ. ಆದರೆ ಜಂಗಮಕೋಟೆ ಹೋಬಳಿಯ ಜೆ ವೆಂಕಟಾಪುರ, ನಾಗಮಂಗಲ, ಹೊಸಪೇಟೆ, ಭಕ್ತರಹಳ್ಳಿಯ ಆಸುಪಾಸಿನಲ್ಲಿ ಬಿರುಗಾಳಿ ಸಮೇತ ಬಿರುಸಾದ ಮಳೆ ಸುರಿದಿದೆ. ಇದಕ್ಕೆ ಈ ಭಾಗದ ಅನೇಕ ರೈತರು ಬೆಳೆದಿದ್ದ ವಿವಿಧ ಬೆಳೆಗಳು ನೆಲ ಕಚ್ಚಿವೆ. ದ್ರಾಕ್ಷಿ ಚಪ್ಪರದ ಕಲ್ಲುಗಳು, ಇಟ್ಟಿಗೆ ನಿರ್ಮಾಣದ ಶೆಡ್ ಸಹ ಬಿರುಗಾಳಿಗೆ ಕುಸಿದು ಲಕ್ಷಾಂತರ ರೂಪಾಯಿಗಳ ನಷ್ಟ ಉಂಟಾಗಿದೆ. ಸಂಬಂಧಿಸಿದ ಇಲಾಖೆಗಳ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಷ್ಟದ ವರದಿ ಸರ್ಕಾರದ ಕೈ ಸೇರುವುದು ತಡವಾಗಬಾರದು ಮತ್ತು ಕೊಡುವ ಪರಿಹಾರವು ಹೆಚ್ಚಾಗಬೇಕೆಂಬುದು ರೈತರ ಆಗ್ರಹವಾಗಿದೆ. ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯ ಜೆ ವೆಂಕಟಾಪುರ, ನಾಗಮಂಗಲ ಹಾಗೂ ಇನ್ನಿತರ ಗ್ರಾಮಗಳಲ್ಲಿ ರಾತ್ರಿ ಬಿದ್ದಂಥ ಅಕಾಲಿಕ ಮಳೆಯಿಂದ ಅನೇಕ ರೈತರು ಬೆಳೆದಂಥ ಎಲ್ಲ ಬೆಳೆಗಳು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ ಮತ್ತು ಜೆ ವೆಂಕಟಾಪುರದಲ್ಲಿ ಕೋಳಿ ಶೆಡ್ಡನ್ನು ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ಅದರಿಂದ ಸಂಬಂಧಪಟ್ಟಂಥ ತೋಟಗಾರಿಕಾ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ತಾಲೂಕಿನ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪ್ರಕೃತಿ ವಿಕೋಪದಿಂದ ಬರುವಂಥ ಹಣವನ್ನು ತ್ವರಿತಗತಿಯಾಗಿ ಕೊಡಿಸಬೇಕಂತೇಳಿ ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ವೀರಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ.
ಇದೀಗ ವಿರಾಮದ ನಂತರ ಇನ್ಯೂಸ್ ಟಿವಿ ಮುಂದುವರಿಯುತ್ತದೆ. ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಬಂಗಾರಪೇಟೆಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದ ಬಳಿ ಸೈಕಲ್ ಜಾಥಾಗೆ ತಹಶೀಲ್ದಾರ್ ದಯಾನಂದ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು ಎಲ್ಲ ಸಂಘ ಸಂಸ್ಥೆಗಳ ಮತ್ತು ಅರಣ್ಯ ಇಲಾಖೆ ಸಹಕಾರದಿಂದ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸೈಕಲ್ ಜಾಥಾ ಮೂಲಕ ಅರಿವು ಮೂಡಿಸಿ ಗಿಡ ನೆಡಲಾಗುವುದು. ನಂತರ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಸಾಮೂಹಿಕ ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಈ ವೇಳೆ ಸಂಘ ಸಂಸ್ಥೆಗಳ ಮುಖಂಡರಾದ ಕಣಿಂಬೆಲೆ ರಾಮಪ್ರಸಾದ್, ಮಹೇಶ್, ಸಾನ್ಲಿ, ಮಲ್ಲಿಕಾರ್ಜುನ್ ರೆಡ್ಡಿ, ಶೇಖ್ ಫರ್ವೇಜ್ ಮುಂತಾದವರು ಹಾಜರಿದ್ದರು. ಬಂಗಾರಪೇಟೆ ಪಟ್ಟಣದ ವಿವೇಕಾನಂದ ನಗರದ ಕನಕಭವನದಲ್ಲಿ ಕಟ್ಟಡ ಕಾರ್ಮಿಕರ 3ನೇ ಬಂಗಾರಪೇಟೆ ತಾಲೂಕು ಸಮ್ಮೇಳನ ನಡೆಯಿತು. ತಾಲೂಕಿನ ಎಲ್ಲ ರೀತಿಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರನ್ನು ಒಳಗೊಂಡ 3ನೇ ಬಂಗಾರಪೇಟೆ ತಾಲೂಕು ಸಮ್ಮೇಳನದ ನಂತರ ಮಾತನಾಡಿದ ಸಿಐಟಿಯು ಜಿಲ್ಲಾ ಮುಖಂಡ ವಿಜಯಕೃಷ್ಣ, ದೇಶದಲ್ಲಿ ಸರ್ಕಾರಗಳು ಹೊಸದಾಗಿ ಕಾರ್ಮಿಕ ಸಂಹಿತೆಗಳನ್ನು ಮಾಡುವುದರಿಂದ ಕಟ್ಟಡ ಕಾರ್ಮಿಕರ ಇಎಸ್ಐಪಿಎಫ್ ಕಾನೂನುಗಳನ್ನು ದುರ್ಬಲಗೊಳ್ಳುತ್ತವೆ. ಅನೇಕ ಕಾರ್ಮಿಕ ಕಲ್ಯಾಣ ಮಂಡಳಿ ರದ್ದುಗೊಳ್ಳಲಿವೆ. ಕಾನೂನು ಉಲ್ಲಂಘನೆ ಮಾಡಿ 10,000 ಕೋಟಿ ಹಣವನ್ನು ವಸ್ತು ರೂಪದಲ್ಲಿ ಖರೀದಿಸಿ ಹಂಚಿಕೆ ಮಾಡಿರುವುದು ಸರಿಯಲ್ಲ. ಇದರಿಂದ ಕಾರ್ಮಿಕ ಕಲ್ಯಾಣ ಮಂಡಳಿ ಹಣ ಗುಳು ಮಾಡಿದಂತಾಗಿದೆ ಎಂದು ಆರೋಪಿಸಿದ ಅವರು ಎಲ್ಲದರ ಬಗ್ಗೆ ಸಮ್ಮೇಳನದಲ್ಲಿ ಚರ್ಚೆ ಮಾಡುತ್ತೇವೆ ಎಂದು ಹೇಳಿದರು. ಈ ವೇಳೆ ಜಿಲ್ಲಾ ಕಾರ್ಯದರ್ಶಿ ಭೀಮರಾಜ್, ಮುಖಂಡ ಪಿ ಸೂರ್ಯನಾರಾಯಣ, ತಾಲೂಕು ಸಂಚಾಲಕರಾದ ಪಿ ಶ್ರೀನಿವಾಸನ್, ಕೇಶವರಾವ್, ಮುಖಂಡರಾದ ಜಯಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ದ್ವಿಚಕ್ರ ವಾಹನ ಸವಾರನೊಬ್ಬ ಅತಿ ವೇಗ ಹಾಗೂ ಅಜಾಗರೂಕತೆಯಿಂದ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಬಿದ್ದು ಕಾಲು ಮುರಿದುಕೊಂಡಿರುವ ಘಟನೆ ಚಿಂತಾಮಣಿ ತಾಲೂಕು ಚಿನ್ನಸಂದ್ರ ಗ್ರಾಮದ ಚಿಂತಾಮಣಿ ಟರ್ನಿಂಗ್ನಲ್ಲಿ ಭಾನುವಾರ ನಡೆದಿದೆ. ಚಿನ್ನಸಂದ್ರದ ಚಿಂತಾಮಣಿ ಟರ್ನಿಂಗ್ನಲ್ಲಿ ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾಲು ಮುರಿದುಕೊಂಡಿರುವ ವ್ಯಕ್ತಿ ಚಿನ್ನಸಂದ್ರ ಗ್ರಾಮದ ವಿನೋದ್, 25 ವರ್ಷದವರಾಗಿದ್ದು, ಚಿನ್ನಸಂದ್ರದಿಂದ ಚಿಂತಾಮಣಿ ನಗರಕ್ಕೆ ಬರುತ್ತಿದ್ದ ವೇಳೆ ಕಾಲು ಮುರಿದುಕೊಂಡಿದ್ದು, ಘಟನೆ ನಡೆಯುತ್ತಿದ್ದಂತೆ ಸ್ಥಳೀಯರು ಕೂಡಲೇ ವಿನೋದ್ನನ್ನ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸಾಗಿಸಿ ಚಿಕಿತ್ಸೆ ಕೊಡಿಸಿದ್ದಾರೆ. ವಿಶ್ವ ಪರಿಸರ ದಿನದ ಪ್ರಯುಕ್ತ 1 ಲಕ್ಷ ಸಸಿ ನೆಡುವ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಶ್ರೀನಿವಾಸ್ ಚಾಲನೆ ನೀಡಿ ಮಾತನಾಡಿ, ವಿಷದ ಗಾಳಿ, ಆಹಾರದಿಂದ ಪರಿಸರ ನಾಶವಾಗುತ್ತಿದೆ. ಪ್ರತಿ ಮನುಕುಲದ ಬದುಕಬೇಕಾದ್ರೆ ನಮ್ಮ ಸುತ್ತಮುತ್ತಲಿನ ಪರಿಸರ ಚೆನ್ನಾಗಿರಬೇಕು ಎಂದು ಅಭಿಪ್ರಾಯಪಟ್ಟರು. ದೇವನಹಳ್ಳಿ ತಾಲೂಕಿನ ರಾಜೀವನಗರ ಕಲ್ಯಾಣಿ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೆಸಿಐ ಚಪ್ರಕಲ್ಲು ಚಂದನ, ದೇವನಹಳ್ಳಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ಬೆಂಗಳೂರು, ಆರ್ವಿ ಇಂಜಿನಿಯರಿಂಗ್ ಕಾಲೇಜು ಮತ್ತು ಕರ್ನಾಟಕ ಸಿಗ್ನಲ್ ಎನ್ಸಿಸಿ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಗಿಡ ನೆಡುವ ಕಾರ್ಯಕ್ರಮಕ್ಕೆ ಚಪ್ರಕಲ್ಲು ಸರ್ಕಲ್ನಿಂದ ಕೊಯ್ರಾ ಗ್ರಾಮದವರಿಗೆ 1,000 ಸಸಿ ನೆಡುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಜೆಸಿಐ ಚಪ್ಪರದಕಲ್ಲು ಚಂದನ ಘಟಕದ ಅಧ್ಯಕ್ಷ ನರಗೇನಹಳ್ಳಿ ಶ್ರೀನಿವಾಸ್ ಮುಂತಾದವರು ಹಾಜರಿದ್ದರು. ಶಿಡ್ಲಘಟ್ಟ ತಾಲೂಕು ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರ ಅಭಿಪ್ರಾಯಕ್ಕೆ ಮನ್ನಣೆ ನೀಡಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ವಿರುದ್ಧವಾಗಿ ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ ಬೈಯಪ್ಪನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಡಾಕ್ಟರ್ ಧನಂಜಯ ರೆಡ್ಡಿ ನೇತೃತ್ವದಲ್ಲಿ ಜೆಡಿಎಸ್ ಬೆಂಬಲಿತ ಸದಸ್ಯರು ಹಾಗೂ ಬೈಯಪ್ಪನಹಳ್ಳಿ ಗ್ರಾಮಸ್ಥರು ದಿಬ್ಬುರಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಎದುರು ಗುರುವಾರ ಪ್ರತಿಭಟನೆ ನಡೆಸಿದರು. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹಾಗೂ ಇತರೆ ಸದಸ್ಯರು ಈ ಬಗ್ಗೆ ಸ್ಪಷ್ಟೀಕರಣ ನೀಡಿ ಆರೋಪಗಳಿಗೆ ಉತ್ತರಿಸಿದ್ದಾರೆ. ಹಿರಿಯ ಸದಸ್ಯ ಡಿಪಿ ನಾಗರಾಜ್ ಮಾತನಾಡಿ, ಬೈಯಪ್ಪನಹಳ್ಳಿಯ ಬಳಿ ಫಾರೂಕ್ ಎನ್ನುವವರಿಗೆ ಮೊಟ್ಟೆ ಕೋಳಿ ಫಾರಂ ನಿರ್ಮಿಸಲು ಎನ್ಒಸಿಯನ್ನು ನೀಡಲು ಈ ಹಿಂದಿನ ಆಡಳಿತ ಅವಧಿಯಲ್ಲಿ ಸಭೆಯನ್ನು ನಿರ್ಧರಿಸಲಾಗಿದೆ ಹೊರತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟಿಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಅಂಗಡಿಗಳ ಟ್ರೇಡ್ ಲೈಸೆನ್ಸ್ ನೀಡಲು ನಿಗದಿಪಡಿಸಿರುವ ಶುಲ್ಕವನ್ನು ನಿಗದಿಪಡಿಸುವುದಕ್ಕೂ ಮುನ್ನ ಸಾರ್ವತ್ರಿಕವಾಗಿ ಸಭೆ ನಡೆಸಿ ಸಾರ್ವಜನಿಕರ ಅಭಿಪ್ರಾಯಗಳನ್ನು ಕೇಳಿ ಆಕ್ಷೇಪಣೆಗಳ ಸ್ವೀಕರಿಸಿದ ನಂತರವೇ ನಿರ್ಧರಿಸಲಾಗಿದೆಯೇ ಹೊರತು ಯಾರೊಬ್ಬರು ನಿರ್ಧರಿಸಿದ್ದಿಲ್ಲ ಎಂದರು.
ಶಿಡ್ಲಘಟ್ಟ ತಾಲೂಕಿನ ತಿಬ್ಬೂರಹಳ್ಳಿಯಲ್ಲಿನ ಶ್ರೀ ವೆಂಕಟೇಶ್ವರ ಪ್ರೌಢಶಾಲೆಯನ್ನು ಶ್ರೀ ಆದಿಚುಂಚನಗಿರಿ ಮಠದ ಆಡಳಿತಕ್ಕೆ ಹಸ್ತಾಂತರಿಸುವ ಕಾರ್ಯಕ್ರಮ ಜೂನ್ 7ರಂದು ಮಂಗಳವಾರ ನಡೆಯಲಿದ್ದು, ಆದಿಚುಂಚನಗಿರಿ ಮಠದ ಪೀಠಾಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಭಾಗವಹಿಸಲಿದ್ದಾರೆಂದು ವೆಂಕಟೇಶ್ವರ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಡಿಸಿ ಗೋಪಿನಾಥ್ ತಿಳಿಸಿದ್ದಾರೆ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡುವ ಉದ್ದೇಶದಿಂದ 1969ರಲ್ಲಿ ಆರಂಭಿಸಿದ ಈ ಶಾಲೆಯನ್ನು ಇದೀಗ ಶ್ರೀ ಆದಿಚುಂಚನಗಿರಿ ಮಠದ ಸುಪರ್ದಿಗೆ ನೀಡಲಾಗುತ್ತಿದೆ ಎಂದರು. ದಿಬ್ಬೂರಹಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಡಿಜಿ ರಾಮಚಂದ್ರ, ಭೂ ಅಭಿವೃದ್ಧಿ ಬ್ಯಾಂಕಿನ ನಿರ್ದೇಶಕ ಡಿಸಿ ರಾಮಚಂದ್ರ, ಗ್ರಾಮ ಪಂಚಾಯಿತಿ ಸದಸ್ಯ ಡಿಪಿ ನಾಗರಾಜ್, ಮಾಜಿ ಸದಸ್ಯ ಪ್ರಸನ್ನ, ಶ್ರೀರಂಗಪ್ಪ, ವಿಜಯಕುಮಾರ್, ತಲಕಾಯಲಬೆಟ್ಟ, ಅಶ್ವತ್ಥರೆಡ್ಡಿ ಮತ್ತಿತರರು ಉಪಸ್ಥಿತರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಿಡ ಮರ ಬೆಳೆಸಿ ಪರಿಸರ ಸಂರಕ್ಷಿಸುವುದು ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ. ಆರೋಗ್ಯಕರ ಬದುಕಿಗೆ ಸ್ವಚ್ಛ ಪರಿಸರ ಅತ್ಯಗತ್ಯ. ನ್ಯಾಯಮೂರ್ತಿ ಸಿ ರಾಜಶೇಖರ್ ಅಭಿಮತ. ಐತಿಹಾಸಿಕ ದೇವನಹಳ್ಳಿ ಪಟ್ಟಣದ ಪಾರಿವಾಟ ಗುಡ್ಡಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಭೇಟಿ. ಜೈನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗಿ. ಇನ್ನೇನು 10 ದಿನಗಳಲ್ಲಿ ಬೆಳೆದ ಫಸಲು ಕೈಗೆ ಸೇರುವ ಸಂದರ್ಭ, ಬೆಳೆದು ನಿಂತಿದ್ದ ಟೊಮೊಟೊ ಬೆಳೆ ನಾಶ. ಜಿಲ್ಲಾಧಿಕಾರಿಗಳ ಆದೇಶವನ್ನ ಧಿಕ್ಕರಿಸಿದ ಕಂದಾಯ ನಿರೀಕ್ಷಕ ವಿನೋದ್. ಭಾರೀ ಮಳೆ ಬಿರುಗಾಳಿಗೆ ಶೀಟ್ ಕಳಚಿ ಮನೆ ಮೇಲೆ ಬಿದ್ದು ಮಗು ಸಾವು. ತಡರಾತ್ರಿ ದೇವನಹಳ್ಳಿಯಲ್ಲಿ ಘಟನೆ. ಇರುವುದೊಂದೇ ಭೂಮಿ, ಗಿಡ ಮರ ಬೆಳೆಸಿ ಹಸಿರೀಕರಣಗೊಳಿಸಿ. ಹೆಲಿಕಾಪ್ಟರ್ ಮೂಲಕ ಬೀಜ ಬಿತ್ತಿ ವಿಭಿನ್ನ ಪರಿಸರ ದಿನಾಚರಣೆ. ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.